ಅವನ IPL ಶೋಕಿಗೋಸ್ಕರ ಕೇಳೋದ್ರ ಲಕ್ಷಗಟ್ಟಲೆ ಸಾಲ ಮಾಡೋನು. ಏನಕ್ಕೋಸ್ಕರ? ನನ್ನನ್ನಾಗಿ ನನ್ನ ತಾಯಿನಾಗಿ ನೋಡ್ಕೊಳ್ಳೋಕೆ. ಈಗ ನಾನು ಒಳ್ಳೆಯವನಂತ ಹೆಂಗ್ ಹೇಳ್ಕೊಳ್ಳಿ ಸರ್? ನನ್ನದೇ ಹೇಳ್ತಿಲ್ವಾ, ನಾವು ಜನರನ್ನ ಯಾಮರ್ಸ್ಬೋದು, ಏನ್ ದೊಡ್ಡ ವಿಷಯ ಅಲ್ಲ. ದೇವ್ರನ್ನ ಯಾಮರ್ಸಕ ಬೆಳಿಗ್ಗೆ ಎದ್ದು ನಾನು ಹೋಗಿ ಸ್ವಾಮಿ ಮೇಲೆ ನೀರ್ ಹಾಕ್ತೀನಿ. ಅವನ ಮುಖ ನಾನ್ ನೋಡ್ತೀನಿ, ನನ್ನ ಮುಖ ಅವ್ನು ನೋಡ್ತಾನೆ. ಅವಾಗ ನನ್ನ ಬಂಡವಾಳ ಎಲ್ಲ ಭಗವಂತ ಗೊತ್ತಾಗಲ್ಲ. ವಿಶೇಷವಾಗಿ ಏನಾಗ್ತದೆ, ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದಾರೆ ಸರ್. ಅದು ಅವ್ರವ್ರ ಜೀವನ ವೈಯಕ್ತಿಕ ವಿಚಾರ, ನನಗೆ ಬೇಡ. ಬಟ್ ಆದ್ರೆ ನಾನು ಓಪನ್ ಆಗಿ ಒಂದು ಮಾತು ರಿಕ್ವೆಸ್ಟ್ ಕೈ ಮುಗಿದು ಬೇಡ್ಕೊಳ್ತೀನಿ, ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನ ಅಥವಾ ಬೇಡದೆ ಇರ್ತಕ್ಕಂಥ ಜೂಜು ಇದನ್ನ ಪ್ರಮೋಟ್ ಮಾಡಬೇಡಿ. ಅದರಿಂದ ಎಷ್ಟೋ ಜನ ಯುವಕರು ಮನೆ ಮಠ ಎಲ್ಲ ಕಳ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ IPL ಬೆಟ್ಟಿಂಗ್ ಅಂತಾನೂ ಕೂಡ ಬಂತು. IPL ಅನ್ನೋದು ಏನಂದ್ರೆ ಒಂದು ಮನರಂಜನೆಗಾಗಿ ಆಡ್ತಕ್ಕಂಥ ಒಂದು ಅದ್ಭುತವಾದಂಥ ಕ್ರೀಡೆ. ನಾನು ಎಲ್ಲಾ ಕ್ರೀಡೆಯನ್ನು ಕೂಡ ತುಂಬಾ ಗೌರವಿಸ್ತೀನಿ, ಜೊತೆಗೆ ಎಲ್ಲರನ್ನೂ ಕೂಡ ಪ್ರೀತಿಸ್ತೀನಿ. ದಯವಿಟ್ಟು ಯಾರು ಕೂಡ ಬೆಟ್ಟಿಂಗ್ ಆ್ಯಪ್ಗಳ ಹಿಂದೆ ಹೋಗಿ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ. ಇವತ್ತು ಅದೇ ತರ ನಮ್ಮ ಬಾಮೈದ ಕೂಡ ಸುಮಾರು 10 ಲಕ್ಷ ರೂಪಾಯಿ IPL ಬೆಟ್ಟಿಂಗ್ ಇಂದ ಕಳೆದು ಸಾಲ ತೀರ್ಸಕ್ಕಾಗದೆ ಅವನು ಮನೇಲಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ತಾನೆ. ಅಂದ್ರೆ ಇವರ ಸ್ವಂತ ಅಣ್ಣ ಮಾತಾಡಿ ಅದ್ರ ಬಗ್ಗೆ ಕೇಳಿ. ಅದೇ ಯಾಕಂದ್ರೆ ಅವ್ರವ್ರ ಭಾವನೆಗಳನ್ನ ಹೇಳ್ದಾಗ ಒಂದಷ್ಟು ಜನ ಬದಲಾಗ್ಲಿ ಅನ್ನೋ ಕಾರಣಕ್ಕೆ ಏನೋ ಇದನ್ನ ನಿಮ್ಗೆ ಹೇಳಿ ನಮ್ಗೇನೋ ಆಗ್ಬೇಕಾಗಿದ್ದಿಲ್ಲ. ಅದರಿಂದ ಒಂದು ಇವ್ರಿಗಾಗಿದ್ ನೋವು ಬೇರೆಯವ್ರಿಗೆ ಆಗಬಾರ್ದು. ಮೇಡಮ್ ಅದೇನಾಯ್ತು ಅಂದ್ರೆ ಈ ಬೆಟ್ಟಿಂಗ್ ಆಪ್ ಮುಂಚೆಯಿಂದ ನೋಡ್ತಾ ಇದ್ರ ಅಥವಾ ಸಡನ್ ಆಗಿ ಆಡಿದ್ದ? ಮುಂಚೆಯಿಂದ ಏನು ಆಡ್ತಿರ್ಲಿಲ್ಲ ಆತ. ಅವನು ಹೂವ ವ್ಯಾಪಾರ ಮಾಡ್ತಿದ್ದ ಬಸವೇಶ್ವರನಗರಲ್ಲಿ. ಸೊ ತುಂಬಾ ಒಳ್ಳೆ ಹುಡುಗ. ಅವನ್ನ ಅಲ್ಲಿ ಕುಳ್ಳ ಯಾವಾಗ್ಲೂ ಅವನ ಕೂಗ್ತಿದ್ದೆ ಕುಳ್ಳ ಅಂತ. ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡೋನು. ಆತನ್ಗೆ ಈ IPL ಇದೆಲ್ಲ ಬಂದಾಗ ತುಂಬಾ ಜನ ಫ್ರೆಂಡ್ಸ್ ಜಾಸ್ತಿ ಆದ್ರು ಅವನ್ಗೆ. ಕುಳ್ಳ ಅದನ್ ಮಾಡೋಣ ಇದನ್ ಮಾಡೋಣ, ಇಷ್ಟ್ ಲಕ್ಷ ಕಟ್ಟು, ಇಷ್ಟ್ 1000 ರೂಪಾಯಿ ಕಟ್ಟು, ಅಷ್ಟ್ ಲಕ್ಷ ನಿನಗ್ ಬರುತ್ತೆ ಅಂತ. ಅವನ್ ಲೈಫ್ ನ ಹೆಂಗ್ ಮಾಡ್ಬಿಟ್ರು ಅಂದ್ರೆ ಆತ ಉಳಿಯೋದೇ ಬೇಡ ಸಾಯೋ ಸ್ಥಿತಿಲಿ ತಂದ್ಬಿಟ್ರು. ಅವ್ನ್ ತುಂಬಾ ಅದ್ಭುತವಾಗಿ ವ್ಯಾಪಾರ ಮಾಡ್ಕೊಂಡಿದ್ದ ವ್ಯಕ್ತಿ, ನಮ್ಗಳ ಜೊತೆ ಇದ್ದ ವ್ಯಕ್ತಿ ಸತತ ಈ IPL ಬೆಟ್ಟಿಂಗ್ ಅಂತ ಸೇರಿ ಒಂದು 4-5 ತಿಂಗಳಲ್ಲೇ ಅವ್ನ್ ಫುಲ್ಲು ಬದಲಾಗ್ಬಿಟ್ಟ. ನಮ್ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಿರ್ಲಿಲ್ಲ. ಅಮ್ಮ ಜೊತೆ ಫುಲ್ ಫೈಟ್. ಮನೆಗ್ ಬಂದ್ರೆ ಕ್ವಾಲಿಟಿ ಶಕ್ನ ಅವ್ನ್ ಕೇಳ್ತಿದ್ ಒಂದೇ ದುಡ್ಡು. ನಮ್ಮ ಅಮ್ಮನ್ ಕೇಳೋನು, ನೀನ್ ದುಡ್ಡು ತಂದ್ಕೊಡ್ ಅಷ್ಟೇ, ನನ್ಗೆ ಇವಾಗ ಬೇಕಷ್ಟೇ, ನೀನ್ ಕೊಟ್ರೆ ಇಡ್ತೀನಿ, ಇಲ್ಲಾನೆ ಮನೇಲಿ ಇರಲ್ಲ ನಾನು ಅಂತ. ಪ್ರತಿ ಬಾರಿ ಫುಲ್ಲು ಫೈಟ್ ಅಲ್ಲೇ ನಡೀತಿತ್ತು. ನಾವ್ ಯಾಕೆ ಇಷ್ಟು ಚೆನ್ನಾಗಿದ್ದಿದ್ ಮಗ ಹಿಂಗಾಗ್ಬಿಟ್ನಲ್ಲ ಇವನು ಅಂತ. ತುಂಬಾ ಜನ IPL ಪ್ರಮೋಷನ್ ಮಾಡೋರ್ಗ್ ಒಂದೇ, ದಯಮಾಡಿ ಯಾರು ಮಾಡ್ಬೇಡಿ. ಯಾಕೆ ಅಂದ್ರೆ ಅದನ್ನ ಹಿಂದಿನ ಕಷ್ಟ ನೋವು ನನಗ್ ಮಾತ್ರ ಗೊತ್ತಿರುತ್ತೆ. ಸೊ ನನ್ನ ಅಣ್ಣನ ನಾನು ಇವಾಗ ಏನೋ ಅವ್ನಿನ್ ನಮ್ ಜೊತೆ ಇದ್ದಿದ್ರೆ ಒಂಥರ ಖುಷಿನೇ ಆಗ್ತಿತ್ತು. ಇಷ್ಟೊಳ್ಳೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಆತಂದು ಒಂದು ಒಳ್ಳೆ ಕೆಲ್ಸ ಇರ್ತಿತ್ತು ಅಂತ. ಸೊ ಹಿಂದೆ ಇದ್ದ ಜನಗಳು ನಿಜವಾಗ್ಲೂ ಆತನ ಪೂರ್ತಿ ಹಾಳು ಮಾಡ್ಬಿಟ್ರು. ಹೇಗೆ ಅಂದ್ರೆ ಅವನು ಕ್ಷಣಿಕ ಒಂದು ನಿಮಿಷ ಅವನ್ ಮನೇಲಿ ಇರ್ತಿರ್ಲಿಲ್ಲ. ಅವನ್ ಸಂಘ ಸಹವಾಸನೆ ಅವ್ನ ಹಾಳು ಮಾಡ್ಬಿಟ್ರು. ತುಂಬಾ ಚೆನ್ನಾಗಿ ನಮ್ ಜೊತೆ ಇದ್ದವನು ವಿತಿನ್ ಒಂದ್ 4-5 ತಿಂಗಳ ನಮ್ ಜೊತೆನೆ ಸೇರ್ತಿರ್ಲಿಲ್ಲ. ಅವನೊಬ್ಬ ಬರ್ತಾವನೆ ಅಂದ್ರೆ ಅವ್ನ ಗ್ಯಾಂಗ್ ಒಂದ್ 10 ಜನ ಇರೋನು. ಕುಳ್ಳ ಅನ್ಕೊಂಡಿ. ಅವನ ದುಡ್ಡು, ಅವನ ಸಾಲದ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಕೇಳ್ದವ್ರ ಹತ್ರ ಲಕ್ಷಗಟ್ಲೆ ಸಾಲ ಮಾಡೋನು ಅವನು. ಏನಕ್ಕೋಸ್ಕರ? ನನ್ನನ್ನಾಗ್ಲಿ ನನ್ನ ತಾಯಿನಾಗ್ಲಿ ನೋಡ್ಕೊಳಕಲ್ಲ, ಅವನ IPL ಶೋಕಿಗೋಸ್ಕರ. ಈಗ ತುಂಬಾ ಜನ 1 ಲಕ್ಷ ಹಾಕೋರೆ ಅದೆಷ್ಟು 5 ಲಕ್ಷ ಬರುತ್ತೆ, 10 ಲಕ್ಷ ಹಾಕೋರೆ 20 ಲಕ್ಷ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಈ ತರ ಇವನಿಗೆ ಆಸೆ ಹುಟ್ಟು, ನಾನು 1 ಲಕ್ಷ ಹಾಕೋರೆ 5 ಲಕ್ಷ ಬರ್ಬೋದೇನೋ, ನಾನೇನೋ ಮಾಡ್ಬೋದೇನೋ ಅನ್ನೋ ತರ ಕೊನೆ ಉಸ್ರೋರ್ಗು ಅವನು ಈ ತರನೇ ಸಾಲ ಮಾಡ್ಕೊಂಬಂದು 10-15 ಲಕ್ಷ ಕಳೆದ್ಬಿಟ್ಟ ಅನ್ಕೊಳ್ಳಿ. ಇನ್ನೇನ್ ಅವನಿಗೆ ಏನು ಆಗಲ್ಲ ನನ್ನ ಕೈಯಿಂದ, ನಾನ್ ಸತ್ತೋಗ್ಬಿಡ್ಬೇಕು ಅನ್ನೋ ಮೂಮೆಂಟ್ಸ್ ಅಲ್ಲೇನು ಅವ್ನ್ ಕೊನೆ ಕ್ಷಣ ಅವ್ನ್ ಬೆಟ್ಟಿಂಗ್ ಅಂತ ಹಂಗಿದ್ದ ಅವ್ನ್ ಹ್ಯಾಂಗ್ ಆದಾದ್ಮೇಲೆ ಮಾತ್ರ ನಿಂತಿದ್ ನಮ್ಗಳ ಕೈಲಿ. ನಾವು ಏನೋ ಮಾಡ್ಕೊಂಡಿಲ್ಲ. ಆತ ಇಷ್ಟ ಚಿಕ್ಕ ಹುಡುಗ ಈ ತರ ಮಾಡ್ಕೋತಾನೆ. ಅವನು ಸತ್ತಾಗ ಅವನಿಗೊಂದ್ 19 ವರ್ಷ ಇರ್ಬೋದು, ನನ್ಗೊಂದ್ 17 ವರ್ಷ. ನನ್ ಇಮೇಜು ಮಾಡ್ಕೊಳಕ್ ಆಗಲ್ಲ ಸರ್. ಈಗ್ಲೂ ಬಸವೇಶ್ವರನಗರಲ್ಲಿ ಕುಳ್ಳ ವ್ಯಾಪಾರ ಮಾಡೋ ಜಾಗ ಅಂದ್ರೆ ತುಂಬಾ ಜನ ಹೇಳ್ತಾರೆ. ಸೊ ಅವ್ನ್ ಬಿಟ್ಟೋದಾದ್ಮೇಲೆ ನಾವೇ ವ್ಯಾಪಾರ ಮಾಡಿದಲ್ಲಿ ಹೂವ ವ್ಯಾಪಾರ ಮಾಡ್ತಿದ್ದ. ತುಂಬಾ ಚೆನ್ನಾಗಿ ಅಲ್ಲಿರೋ ಕಸ್ಟಮರ್ ಅವನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು. ಸೊ ಆತ ಇದ್ದಕ್ಕಿದ್ದಂಗೆ ಹ್ಯಾಂಗ್ ಮಾಡ್ಕೊಬಿಟ್ಟ ಅಂದ್ರೆ ನಮಗ್ ಅದನ್ನ ಊಹೆನೂ ಮಾಡ್ಕೊಳಕ್ ಆಗಿಲ್ಲ, ನಮ್ಮ ಅಣ್ಣ ಹಿಂಗಾಗ್ಬಿಟ್ನಾ ಅಂತ. ಸೊ ತುಂಬಾ ಜನ ಕೇಳೋದ್ ಒಂದೇ, ಪ್ರಮೋಷನ್ ಮಾಡ್ಬೇಡಿ ಅಂತ ಯಾರಿಗೂ ಹೇಳಲ್ಲ. ಬಟ್ ಒಂದು ಒಳ್ಳೆ ಸಂದೇಶ ಇರ್ಬೇಕು, ಅದ್ರ ಬಗ್ಗೆ ಮಾಡಿ. ಕೆಟ್ಟದ ಏನೋ ನಿಮ್ಗೆ $1 ಬರುತ್ತೆ ಅನ್ನೋದಕ್ಕೋಸ್ಕರ ಕೆಟ್ಟ ವಿಚಾರ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯ ಆಗಿರ್ಬೋದು
ಪ್ರಚಾರ ಮಾಡ್ಬೇಡಿ. ಅದ್ರ ನೀವು ಒಂದೇನೋ ಪ್ರಮೋಷನ್ ಕೊಡ್ತೀರಾ ಅಂದ್ರೆ ಅದ್ ಹಿಂದೆ ಹೋಗಿ ನೋಡಿ ಅದ್ರ ಶ್ರಮ ಇರುತ್ತಾ ಇಲ್ವಾ, ₹1 ಬಂದ್ರೆ ನಾನು ತಿಂತೀನಾ ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ಪ್ರಮೋಷನ್ ಮಾಡಿ. ಸೊ ಅದ್ರ ನೋವು ನನಗೆ ಗೊತ್ತಿದೆ. ಸೊ ನಾನು ಅಣ್ಣನ್ ಕಳ್ಕೊಂಡಿದೀನಿ. IPL ಬೆಟ್ಟಿಂಗ್ ದಯಮಾಡಿ ಯಾರು ಆಡ್ಬೇಡಿ ಅಂತ ನನ್ ಮುಖಾಂತರ ಎಂಬಲ್ ರಿಕ್ವೆಸ್ಟ್ ಕೇಳ್ಕೊಂತೀನಿ. ಮೇಡಮ್ ಅದು ಏನಾಗುತ್ತೆ ಅಂದ್ರೆ ಈಗ ಫಸ್ಟ್ ಒಂದ್ ಸ್ವಲ್ಪ ಅಮೌಂಟ್ ಹಾಕ್ತಾರೆ, 1 ಲಕ್ಷ ಕಳ್ಕೊತಾರೆ, ಆಮೇಲೆ ಫ್ರಸ್ಟ್ರೇಷನ್, ಆ 1 ಲಕ್ಷ ಹೋಗುತ್ತೆ, ಅದನ್ನ ತಗೊಳ್ಳೇಬೇಕು. ನಂದೊಂದ್ ಲಕ್ಷ ಹೋಗಿದೆ, ಇನ್ನೊಂದ್ ಲಕ್ಷ ಹಾಕೋಣ, 2 ಲಕ್ಷ ಬಂದ್ಬಿಟ್ರೆ ನನ್ ಬರುತ್ತೆ. ಸರ್ ನನ್ಗೂ ಕೂಡ ಇವಾಗ ಎಷ್ಟೋ ಆಫರ್ಸ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷಾಂತರ ಜನ ವ್ಯೂಸ್ ಆಗುತ್ತೆ, ಫೇಸ್ಬುಕ್ ಅಲ್ಲಿ ವ್ಯೂಸ್ ಆಗುತ್ತೆ. ದಯವಿಟ್ಟು ನಮ್ಗೆ ಎಷ್ಟು ಬೇಕು ಕೇಳಿ ಸರ್, ನೀವು ಆಶ್ರಮಕ್ಕೂ ಹೆಲ್ಪ್ ಆಗುತ್ತೆ, ದಯವಿಟ್ಟು ಪ್ರಮೋಟ್ ಮಾಡಿ ಸರ್. ನನ್ಗೆ ಆತರ ಕೆಲಸ ಮಾಡ್ಬೇಕು, ದುಡ್ಡೇ ಮುಖ್ಯ ಮನುಷ್ಯನ್ಗಾಗಲ್ಲ. ನಾವ್ ಹೇಳೋ ಒಂದೇ ಒಂದು ಮಾತಿಂದ ಎಷ್ಟು ಜನರ ಜೀವನ ಹಾಳಾಗೋಗ್ಬಿಡುತ್ತೆ, ಎಷ್ಟು ಜನರ ಭವಿಷ್ಯ ಹಾಳಾಗೋಗ್ಬಿಡುತ್ತೆ. ₹1000 ದುಡಿತಿದ್ದವನು ಭಿಕ್ಷುಕ ಆಗ್ಬಿಡ್ತಾನೆ, ತಂದೆ ತಾಯಿ ಹತ್ರ ಚೆನ್ನಾಗಿದ್ದವನು ಕೊನೆಗೆ ಅವನು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಆ ರೀತಿ ಎಷ್ಟು ಜನ ಸತ್ತಿಲ್ಲ ಸರ್ ಇವತ್ತವರೆಗೂ ಬಿಟ್ಟಿಂಗ್ ಆ್ಯಪ್ಗಳಲ್ಲಿ. ಇವತ್ತು ನಾವು ಹೇಳ್ತಿರೋದ್ರಿಂದ ಒಂದಷ್ಟು ಜನಕ್ಕೆ ವಿರೋಧ ಅನ್ಸ್ಬೋದು, ಈಗ ನಮ್ಮ ಬಗ್ಗೆನೂ ಒಂದಷ್ಟು ಜನ ಕಮೆಂಟ್ಸ್ ಅಲ್ಲೂ ಕೆಟ್ಟದಾಗ ಬರ್ಬೋದು, ನಂಗೆ ಗೊತ್ತಿಲ್ಲ ಸರ್, ನಾವ್ ಯಾರನ್ನು ಮೆಚ್ಚಬೇಕಾಗಿಲ್ಲ. ಬಟ್ ಆದ್ರೆ ನಮ್ಮಿಂದ ಒಂದೇ ಒಬ್ಬ ವ್ಯಕ್ತಿ ಅಪ್ಪ ಅವ್ರು ಹೇಳಿದ್ರಿಂದ ನಾನು ಇವತ್ತಿಂದ ನಾನು ಯಾವ್ದು ಆಡಲ್ಲಪ್ಪ, ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತೀನಿ, ನಂಗೆ ಒಂದು 15,000 ಸಂಬಳ ಬರುತ್ತೆ, 5,000 ನಾನು ತಿಂಗಳೆಲ್ಲ ಖರ್ಚು ಮಾಡ್ಕೊಂಡು 10,000 ಮನೆ ಕೊಡ್ತೀನಿ ಅಂದ್ರೆ ಸಾಕು ಸರ್, ನಮ್ಗದು ಇನ್ನೇನು ಬೇಕಾಗಿಲ್ಲ. ಯಾರು ಕೂಡ ಬೆಟ್ಟಿಂಗ್ಗಳನ್ನ ದಯವಿಟ್ಟು ಮನರಂಜನೆಗೆ ನೀವು ಏನ್ ಬೇಕಾದ್ರೂ ನೋಡಿ ಆಡಿ, ನಾನು ಅದ್ರ ಬಗ್ಗೆ ಯಾವ್ದು ಕಮೆಂಟ್ಸ್ ಮಾಡಲ್ಲ. ಬೆಟ್ಟಿಂಗ್ ದುಡ್ಡು ಬರುತ್ತೆ ಅನ್ನೋದೇನಾದ್ರೂ ನೀವು ಹಿಂದೆ ಹೋದ್ರೆ ನಿಮ್ಮಂತ ಮುಟ್ಟಾಳ್ರು ಮತ್ತೊಬ್ರು ಈ ಪ್ರಪಂಚದಲ್ಲಿ ಇಲ್ಲ. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಸರ್. ವಿಶೇಷವಾಗಿ ಈಗ ನೀವು ನಂಬೋದು, ಇವತ್ತು ವಯಸ್ಸಾಗಿರೋರು ಸೇವೆ ನಡೀತಾ ಇದೆ ನೋಡಿ. ಅವ್ರ ತಂದೆಯವರು, ನಿಮ್ ತಂದೆಯವ್ರ ಕಾಣೆಯಾಗಿ ಎಷ್ಟು ವರ್ಷ ಆಗಿರ್ಬೋದು? ಆಯ್ತು, ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಓಕೆ. ಅಂದ್ರೆ ಇದಕ್ಕಿಂತ ಮನೆ ಬಿಟ್ಟು ಹೋಗಿರೋದಾ? ಮನೆ ಬಿಟ್ಟೇನು ಹೋಗಿಲ್ಲ, ನಾವು ಮದುವೆ ಆದ ನಂತರ ಅವ್ರು ಎಲ್ಲಿ ಹೋದ್ರು ಏನಾದ್ರು ಅಂತ ಇವತ್ತು ಗೊತ್ತಾಗ್ಲಿಲ್ಲ. ಅಂದ್ರೆ ಅವರೇ ಹೋಗಿದಾರೆ ಅಂತ ಗೊತ್ತಿಲ್ಲ, ಅವ್ರು ಹೋಗಿದ್ದಾರೆ, ಬಟ್ ಅವ್ರು ಎಲ್ಲಿ ಹೋಗಿದ್ದಾರೆ, ಏನಾಗಿದಾರ, ಬದುಕಿದಾರ? ನಮ್ಮ ಅಣ್ಣ ಸತ್ತಿ ಒಂದ್ 3 ತಿಂಗಳಷ್ಟೇ. ಆಮೇಲೆ ಅಪ್ಪ ಈ ತರ ಅವ್ರ ದೇಹನೂ ನಮ್ಗೆ ಈಗ್ಲೂ ಕೂಡ ಗೊತ್ತಿಲ್ಲ. ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇರ್ತೀರಿ, ಯಾವಾಗ್ಲೂ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ? ಅದೇ ಪ್ರಶ್ನೆಗೆ ಅದೇ ಈಗ ನೋಡಿ, ಅವಳು ಒಂದು ಪ್ರಶ್ನೆ ಕೇಳ್ತಿರ್ತಾಳೆ ಯಾವಾಗ್ಲೂ, ಎಷ್ಟೋ ಜನ ಹುಡುಕ್ ಕೊಡ್ತೀರಿ, ತುಂಬಾ ಜನಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡ್ತೀರಾ ಅಂತ ನಾನು ಇವರಿಗೆ ಯಾವಾಗ್ಲೂ ಫೈಟ್ ಮಾಡ್ತಿರ್ತೀನಿ. ನಮ್ ತಂದೆ ಹುಡುಕೊಡಕ್ಕಾಗಿಲ್ಲ, ನಮ್ ತಂದೆನೆ ಯಾಕೆ ನಿಮ್ ಕೈಲಿ ಹುಡುಕೊಡಕ್ಕಾಗಿಲ್ಲ, ಯಾಕೆ ನಮ್ ತಂದೆ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ನಾನ್ ಹೆಂಗ್ ನಂಬ್ಲಿ? ನನ್ ಕಣ್ ಮುಂದೆ ನನ್ ತಂದೆ ದೇಹ ನೋಡಿದ್ನ ನಾನು, ನನ್ ತಂದೆ ಎಲ್ಲೋಗಿರ್ಬೋದು, ನೀವ್ ಸತ್ತೋದ್ರಿ ಅಂತ ಅದೇ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಅದೇ ಹೆಂಗ್ ಅವ್ರಿಗೆ ಪೂಜೆ ಇಡ್ತೀರಾ? ನನಗ್ ಗೊತ್ತೇ ಇಲ್ಲ ನನ್ ತಂದೆ ಇದಾರೋ ಇಲ್ವೋ ಅನ್ನೋದು. ಇದ್ರೆ ಇದಾರೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ. ಜನ ಹೇಗೆ ನಂಬಿಸ್ತಿದಾರೆ, ಸತ್ತೋಗ್ಬಿಟ್ರು ಅಷ್ಟೇ. ನಾನ್ ನಂಬಲ್ಲ, ನನ್ ತಂದೆ ಎಲ್ಲೋ ಒಂದ್ ಕಡೆ ಇದ್ದಾರೆ. ಅವ್ರ ತಂದೆ ಇದಾರ ಇಲ್ವಾ ಅಂತ ಗೊತ್ತಿಲ್ಲ, ವರ್ಷ ಆದ್ರೆ ಅವ್ರಿಗೂ ಮನೇಲೆಲ್ಲ ಪೂಜೆ ಮಾಡ್ತಾರೆ, ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದಾರೆ. ಬಟ್ ಅಂಬಲ್ ರಿಕ್ವೆಸ್ಟ್, ಈ ಫೋಟೋನ ದಯವಿಟ್ಟು ಹಾಕಿ ನಿಮ್ ಮಾಧ್ಯಮದ ಮುಖಾಂತರ ತಲುಪಲಿ. ಎಲ್ಲಾದ್ರೂ ಅವ್ರು ಭಿಕ್ಷುಕರಾಗೆ ಸಿಕ್ಲಿ ಪರವಾಗಿಲ್ಲ, ನಾವೇನು ಬೇಜಾರು ಮಾಡ್ಕೊಳಲ್ಲ. ಅಥವಾ ಅವ್ರಿಗೆ ಎಂತದೇ ಕೆಟ್ಟ ಪರಿಸ್ಥಿತಿ ಅವ್ರು ಸಿಕ್ಕಿದ್ರು ಕೂಡ ನಾವು ಖಂಡಿತ ಕರ್ಕೊ ಬರ್ತೀವಿ. ನಾವು ಕುಷ್ಠ ರೋಗಿ ಆಗಿದ್ರು ಪರವಾಗಿಲ್ಲ ಸರ್, ಕೊನೆ ಕ್ಷಣ ಅವ್ರ ಜೊತೆ ಇರ್ತೀನಿ. ಯಾಕೆಂದ್ರೆ ಅವ್ರು ಕೊಟ್ಟಂತ ಈ ಜನ್ಮ ಅವ್ರು ನನ್ನ ಹೇಗೆ ನೋಡ್ಕೊಂಡಿದ್ರು, ನಾನು ಅದಕ್ಕಿಂತ ಡಬಲ್ 2ರಷ್ಟು ನನ್ನ ತಂದೆ ತಾಯಿನ ನೋಡ್ಕೊಂತೀನಿ. ಖಂಡಿತ ನೋಡ್ಕೊತಾರೆ. ಯಾಕೆ ಅಂತಂದ್ರೆ ಯಾರ್ದೋ ತಂದೆ ತಾಯಿ ನೋಡ್ಕೋತಾ ಇರೋರು ನೀವು, ನಿಮ್ ತಂದೆ ತಾಯಿ ನೋಡ್ಕೊಳಲ್ವಾ? ನೀವು ಎಷ್ಟೋ ತಂದೆ ತಾಯಿಯನ್ನ ಹುಡ್ಕೊಟ್ಟಿದ್ದೀರಾ. ಮೇಡಮ್ ಅವ್ರದ್ದು ತಂದೆನೂ ಆದಷ್ಟು ಬೇಗ ಹುಡ್ಕೊಡಿ. ಅಂದ್ರೆ ನೀವು ಹುಡ್ಕೊಡೋದಕ್ಕಿಂತ ಹೆಚ್ಚಾಗಿ ಯಾರಾದ್ರೂ ಈ ಫೋಟೋ ನೋಡಿ ಎಲ್ಲಾದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಗಳಲ್ಲೆಲ್ಲ ಶೇರ್ ಮಾಡಿರ್ತೀರಿ ನೀವು, ಎಲ್ಲೇ ನೋಡಿದ್ರೆ ದಯವಿಟ್ಟು ಅವ್ರಿಗೆ ತಿಳಿಸಿ ಇಂಥ ಕಡೆ ಇದಾರೆ ಅಂತ ಹೇಳಿ. ಅಟ್ಲೀಸ್ಟ್ ಇವ್ರು, ಯಾಕಂದ್ರೆ ಯಾರ್ದೋ ತಂದೆನ ಹುಡುಕೊಟ್ಟಿದ್ದಾರೆ, ಯಾರ್ದೋ ಎಲ್ಲೋ ಇದ್ದಂತವ್ರನ್ನೆಲ್ಲ ಕರ್ಕೊಂಡ್ ಸಾಕ್ತಾ ಇದಾರೆ. ಮನೆ ಪಕ್ಷ ಅವರ ಧರ್ಮಪತ್ನಿಯವರ ತಂದೆ ಸಿಗ್ಲಿ, ಆದಷ್ಟು ಬೇಗ ಜೀವಂತವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ. ಕೈ ಇಲ್ವಾ, ಕಾಲಿಲ್ವಾ, ಮಲಗಿದ ಜಾಗದಲ್ಲೇನೆ ಇದೆಯಾ ಎಲ್ಲ ವ್ಯವಸ್ಥೆ, ತೊಂದ್ರೆ ಇಲ್ಲ ಸರ್. ನಾನು ಇವತ್ತು ಹೇಳ್ತೀನಿ ಸರ್, ನಾವು ಎತ್ತಾಗ ನಾವು ಹುಟ್ಟಿದಾಗ ನಮ್ಮ ಎಲ್ಲಾ ಕಷ್ಟಗಳನ್ನ ಕಸ ಎಲ್ಲಾ ಬಾಚಿ ಎತ್ತಾಕಿರ್ತಾರೆ ತಂದೆ ತಾಯಿ. ಆದ್ರೆ ಅವ್ರ ಒಂಚೂರು ಮೂಲೆಗೆ ಬಿದ್ದ ತಕ್ಷಣ ಅವರು ಅಸಹ್ಯ, ವಾಸನೆ, ಗಲೀಜು, ಆಶ್ರಮಕ್ಕೆ ತಗೊಂಡೋಗಿ 20,000 ಕೊಡ್ತೀನಿ, 50,000 ಕೊಡ್ತೀನಿ, ನಮ್ಮ ಅಪ್ಪ ಎದ್ದೇಳ್ತಿಲ್ಲ, ಅಯ್ಯೋ ಹುಚ್ಚ ಹೋಯ್ತಾರೆ, ಗಲೀಜ್ ಮಾಡ್ಕಂತಾರೆ, ಆಶ್ರಮದಲ್ಲಿ ಸೇರ್ಸ್ಕೊಳ್ಳಿ. ಅದನ್ನ ಹೇಳ್ತಾರೆ, ಒಬ್ರು ಡೈಪರ್ ಚೇಂಜ್ ಮಾಡಕ್ಕೆ ಒಬ್ಬರ ಕೆಲ್ಸದವ್ರ ಅಂತ ಇಟ್ಟಿರ್ತಾರೆ. ಈಗ ಒಂದು ಸಣ್ಣ ಮಗು ಹುಟ್ಟಾಗೆ ಈ ಮಗು ಡೈಪರ್ ಚೇಂಜ್ ಮಾಡ್ಬೇಕಾ, ನಾನ್ ಮಾಡ್ಬೇಕಾ, ಅದಕ್ಕೊಬ್ರು ಕೆಲ್ಸದ ವಹಿಸೋಣ ಅಂತ. ಅಂತವ್ರಿಗೆ ನಾನು ಏನ್ ಹೇಳ್ತೀನಿ, ನಿಮ್ಮ ತಂದೆ ತಾಯಿರನ್ನು ಎಂತ ಗಲೀಜ್ ಪರಿಸ್ಥಿತಿಲಿ ನಾವು ಅವ್ರ ಡೈಪರ್ನ ಚೇಂಜ್ ಮಾಡ್ತೀವಿ. ಯಾಕೆ ಅಂದ್ರೆ ನನಗೂ ಒಬ್ಬ ತಂದೆ ತಾಯಿ ಇದಾರೆ ಅನ್ನೋಕ್ಕೋಸ್ಕರ, ಯಾರಿಗೋ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಲ್ಲ. ನನ್ನ ತಂದೆ ತಾಯಿ ಅದನ್ನ ನಾವು ನೋಡ್ತೀವಿ. ಎಂತ ಕಷ್ಟ ಪರಿಸ್ಥಿತಿ ಇದ್ರು ಅಷ್ಟೇ, ಕುಷ್ಠ ರೋಗಿ ಆಗಿದ್ರು ಕೂಡ ನಮ್ಮ ಕೈಯಿಂದ ನಾವು ಅವ್ರನ್ನ ಮುಟ್ಟಿ ಅವರ ಡೈಪರ್ ಆಗಿರ್ಬೋದು, ಅವ್ರ ಪ್ರತಿಯೊಂದು ನಿತ್ಯ ಕರ್ಮಗಳನ್ನ ನಾವು ಅವ್ರ ಜೊತೆ ನಿಂತು ಮಾಡ್ತೀವಿ.
ಸೊ ಅದನ್ನ ನಮಗೆ ಖುಷಿ ಇದೆ ಸರ್. ಯಾರು ಹೇಳ್ತಾರೋ ಕೆಟ್ಟ ಕಮೆಂಟ್ಸ್ ಏನಾದ್ರೂ ಆಗಿರ್ಲಿ ಸರ್, ಅವರೆಲ್ಲ ಅದೊಂದ್ಸಲ ನೆನ್ಸ್ಕೊಳ್ಳಿದ್ರು. ಗೊತ್ತಾಗಲ್ಲ ಅಣ್ಣ, ಏನ್ ಗೊತ್ತಣ್ಣ, ನಾವು ಹುಟ್ಟಿದ ತಕ್ಷಣ ನಾವ್ ಎಷ್ಟು ಗಲೀಜ್ ಮಾಡ್ಕೊಂತೀವಿ, ಎಷ್ಟು ತೊಂದರೆ ಕೊಡ್ತೀವಿ, ಒದಿತೀವಿ. ಆ ಎಲ್ಲಾ ಕಷ್ಟಗಳನ್ನ ಸಹಿಸಿ ಅವರು ನಮ್ಮನ್ನ ಸಾಲ ಸೂಲ ಮಾಡಿ ಇನ್ನೊಬ್ಬರ ಮನೆ ಬಚ್ಚಲ್ ತಿಕ್ಕಿ ಕಷ್ಟ ಕೊಟ್ಟು ಏನೋ ಕಷ್ಟಪಟ್ಟು ನಮ್ಗೊಂದು ಹಂತಕ್ಕೆ ತಂದು ಒಳ್ಳೆ ಸಂಬಳ ಬರಂಗ್ ಮಾಡಿ ಮದುವೆ ಮಾಡಿ ಮಕ್ಳು ಆಗೋ ತರಕ್ಕೂ ನಮ್ ಜೊತೆ ನಿಂತ್ಕೊಂತಾರೆ. ಆದ್ರೆ ಕೊನೆಗೆ ನೀವು ಅವ್ರ ಏನೋ ಒಂಚೂರು ಹುಚ್ಚೆ ಹೋಯ್ತಾರೆ, ಗಲೀಜ್ ಮಾಡ್ತಾರೆ, ಜಾಸ್ತಿ ಮಾತಾಡುತ್ತೆ, ತುಂಬಾ ಜನ ಬರ್ತಾರಣ್ಣ ಇಲ್ಲಿಗೆ. ನಮ್ಮ ಅಮ್ಮನ್ ಸೇರ್ಸ್ಕೊಳ್ಳಿ ಸರ್, ನನ್ಗೆ ಅವಾಗ ಬರೋ ಕೋಪ ಸರ್ ನನ್ಗೊಂಥರ ಅನ್ಸ್ಬಿಡುತ್ತೆ ಸರ್. ಎಂತ ಚೀಪ್ ಮೆಂಟಾಲಿಟಿ. ಅಂಥವ್ರನ್ನ ನನ್ನ ಸ್ನೇಹಿತರನ್ನಾಗೂ ಮಾಡ್ಕೊಳಕ್ ಇಷ್ಟಪಡಲ್ಲ, ಅಂಥವ್ರನ್ನ ನನ್ಗೆ ಪರಿಚಯ ಅಂತಾನು ಹೇಳಕ್ ನಾ ಇಷ್ಟಪಡಲ್ಲ. ಸೀರಿಯಸ್ ಆಗಿ ಸರ್, ಇರ್ಲಿ ಮನೇಲಿ ಎಲ್ಲರ ಮನೇಲಿ ಇರ್ತದೆ, ಸಮಸ್ಯೆ ಇರ್ತದೆ. ಆದ್ರೆ ಎಂತ ಕಠಿಣವಾದ ಪರಿಸ್ಥಿತಿ ಬಂದ್ರು ಮನೆಯಿಂದ ಮಾತ್ರ ಕಳಿಸ್ಬಾರ್ದು. ಹೌದು, ಊಟ ನೀನ್ ಬೇಕಾದ್ರೆ 2 ಟೈಮ್ ಸಪರೇಟ್ ಇಟ್ಟಿ ತಂದ್ರೆ ಏನೋ ಒಂದ್ ಮಾಡು, ಹೆಂಡತಿಗೋರ್ಗು ಒಂದಲ್ವಾ, ಅಟ್ಲೀಸ್ಟ್ ಅವ್ರನ್ನ ಒಂದು ಸಪರೇಟ್ ಒಂದು ವ್ಯವಸ್ಥೆ ಮಾಡಿ, ಊರುಗಳಲ್ಲಿ ವ್ಯವಸ್ಥೆ ಮಾಡಿ ಊಟ ತಿಂಡಿ ಕೊಡುವಂಥದ್ದು, ಅವ್ರ ಬಟ್ಟೆ ಕೊಡುವಂಥದ್ದು, ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಬೇಕು. ಅದು ಅವ್ನ ಮಗನ ಕರ್ತವ್ಯ. ಕೊನೆಗಾಲದಲ್ಲಿ ಸತ್ತೋದ್ಮೇಲೆ ಬ್ಯಾಂಡ್ ಕರ್ಸಿ 105 ಚೇರ್ ಹಾಕ್ಸಿ ಶಾಮಿನ ಹಾಕ್ಸಿ ಏನೋ ಗ್ರ್ಯಾಂಡ್ ಆಗಿ ನಮ್ಮ ಅಪ್ಪನ್ ಕಳ್ಸಿಕೊಟ್ಟೆ ಅನ್ನೋದಕ್ಕಿಂತ ಬದುಕಿದ್ದಾಗ ತೃಪ್ತಿಯಾಗಿ ನೋಡ್ಕೊಳ್ಳಿ. ಹಂಗನ್ಬಿಟ್ಟು ನಾನೇನೋ ಬಹಳ ತೃಪ್ತಿಯಾಗಿ ನೋಡ್ಕೊಂತ ಇದೀನಿ, ಬಹಳ ಗ್ರೇಟ್ ವ್ಯಕ್ತಿ ಅಂತ ಏನು ಅನ್ಕೊಳಕ್ ಹೋಗ್ಬೇಡಿ. ನಮ್ಮ ತಂದೆ ತಾಯಿನ ಮನೇಲಿ ಇಟ್ಕೊಂಡಿದೀನಿ ಅಷ್ಟೇ. ಇಲ್ಲಿರೋರು ಎಲ್ಲ ಏನ್ ಊಟ ಮಾಡ್ತಾರೆ ಅದು ಊಟ ಮಾಡ್ತಾರೆ. ಇಲ್ಲಿರೋರಲ್ಲಿ ಒಬ್ರಾಗಿ ಅವರು ಇದ್ದಾರೆ. ಸೊ ಅಷ್ಟೇ, ನಾನೇನು ಸ್ಪೆಷಲ್ ಆಗಿ ಮಾಡ್ತಾ ಇಲ್ಲ. ಬಟ್ ಆದ್ರೆ ನನಗೊಂದೇ ಒಂದು, ಎಂಥದೇ ಪರಿಸ್ಥಿತಿ ಬಂದ್ರು ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ, ತಂದೆ ತಾಯಿ ಬಿಡಲ್ಲ. ನಮ್ಮ ತಂದೆ ತಾಯಿ ಮತ್ತೆ ನಮಗ್ ಬೆನ್ನೆಲುಬಾಗಿ ನಿಂತಿರೋ ಸ್ನೇಹಿತರು ನಮ್ ಜೀವ ಸರ್. ಅವರು ನಮ್ ಜೀವ, ನಮ್ ಹೃದಯ. ನಾನು ಅದಕ್ಕೆ ನೋಡಿ, ಎಲ್ಲೇ ಯಾವುದೇ ವೇದಿಕೆಗೆ ಹೋದ್ರು, ಅಣ್ಣ ನಿಮ್ಗೆ ಅಭಿಮಾನಿಗಳು ತುಂಬಾ ಜನ ಇದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ನಾನು ಅಭಿಮಾನಿಗಳು ಅಂತ ಒಂದೇ ವರ್ಡ್ ಕೂಡ ಎಲ್ಲೂ ಯೂಸ್ ಮಾಡಲ್ಲ. ಎಲ್ಲಾರು ನೀವು ಇಂಟರ್ವ್ಯೂಗಳಲ್ಲಿ ಎಲ್ಲಾರು ತಗೊಳ್ಳಿ, ನೀವು ಎಲ್ಲೂ ಅಭಿಮಾನಿಗಳು ಅಂತ ಅಭಿಮಾನಿಗಳಲ್ಲ ಸರ್. ಅವರು ಹೃದಯ ಸ್ನೇಹಿತರು. ಸಹಕಾರ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಜೊತೆಲಿ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ನನಗೆ ಹೃದಯ ಸ್ನೇಹಿತರು. ಮುಖ್ಯವಾಗಿ ಮಾಧ್ಯಮ ಮಿತ್ರರು ನೀವು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಆಕ್ಚುಲಿ ಈಗ ನಮ್ಮ ಕೈಲಿ ಅಟ್ಲೀಸ್ಟ್ ಮಾಡೋರಿಗೆ ಒಂದು ಜನಕ್ಕೆ ತಿಳಿಸುವಂತ ಕೆಲಸ ಅಷ್ಟೇ. ಎಂತೆಂತರೋ ಇರ್ತಾರೆ. ನೀವ್ ಹೇಳಿದ್ರಿ ಕುಷ್ಠರೋಗಿಗಳಿರ್ಬೋದು, ಆರೋಗ್ಯ ಕ್ಯಾನ್ಸರ್ ರೋಗಿಗಳು. ಮನೆಯಲ್ಲಿ ಒಬ್ಬ ತಾಯಿಗೂ ಒಬ್ಬ ತಂದೆಗೂ ಯಾವ್ದೋ ಒಂದು ರೋಗ ಬಂದ್ರೆ ಅವ್ರ ಹತ್ರ ಹೋಗಕ್ಕೆ, ಅವ್ರ ಮಕ್ಕಳನ್ನ ಕಳ್ಸಕ್ಕೂ ಹಿಂದೆ ಬಂದು ನೋಡ್ತಾರೆ. ಇನ್ನೊಂದು ಬೇಕಾದ್ರೆ ಜನಕ್ಕೆ ಸಂದೇಶ ಕೊಡ್ಬೋದು ಸರ್. ಇದು ಓಪನ್ ಚಾಲೆಂಜ್. ಇದು ಮಂಜುಳಾ ಯೋಗೇಶ್ ಮತ್ತೆ ಜನಸ್ನೇಹಿ ಆಶ್ರಮದ ವತಿಯಿಂದ ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದ್ರೆ, ದುಡ್ಡು ಮಾಡ್ಕಂತವ್ರೆ ಅಂತ ಅನ್ಸಿದ್ರೆ ನೇರವಾಗಿ ಆಶ್ರಮಕ್ಕೆ ಬನ್ನಿ. ಏನ್ ಕಮೆಂಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ, ಕಮೆಂಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ಇಲ್ಲೇ ಬಂದು, ಹೆಂಗು ಪಾಸಿಟಿವ್ ಆಗಂತೂ ಅಥವಾ ಏನಂತಾರೆ, ಪಾಸಿಟಿವ್ ಅಂತೂ ಜಾಸ್ತಿ ರೀಚ್ ಆಗಲ್ಲ, ನೆಗೆಟಿವ್ ಆದ್ರೂ ಒಂದಷ್ಟು ಜನಕ್ಕೆ ರೀಚ್ ಆಗಲಿ. ಇನ್ನೇನ್ ಹೇಳಕ್ಕಾಗತ್ತೆ ಜನಕ್ಕೆ. ನನ್ನದೇ ಹೇಳ್ತಿಲ್ವ, ನಾವು ಜನರನ್ನ ಯಾಮರ್ಸ್ಬೋದು, ಏನ್ ದೊಡ್ಡ ವಿಷಯ ಅಲ್ಲ. ದೇವ್ರನ್ನ ಯಾಮರ್ಸಕ್ಕಾಗಲ್ಲ. ಯಾಕೆ ಗೊತ್ತಾ, ಬೆಳಿಗ್ಗೆ ಎದ್ದು ನಾನು ಹೋಗಿ ಸ್ವಾಮಿ ಮೇಲೆ ನೀರ್ ಹಾಕ್ತೀನಿ, ಅವನ್ ಮುಖ ನಾನ್ ನೋಡ್ತೀನಿ, ನನ್ ಮುಖ ಅವ್ನ್ ನೋಡ್ತಾನೆ. ಅವಾಗ ನನ್ ಬಂಡವಾಳ ಎಲ್ಲ ಭಗವಂತನಿಗೆ ಗೊತ್ತಾಗಲ್ವಾ ಸರ್? ಖಂಡಿತ. ಅವನಿಗೆ ಯಾಮರ್ಸಕ್ ಆಗ್ತದ? ನಾಲ್ಗೆ ಶುದ್ಧಿ ಇಲ್ಲ ಅಂದಿದ್ರೆ ಇಷ್ಟು ಮಟ್ಟಕ್ಕೆ ನಾನು ಇಷ್ಟು ಸೇವೆ ಮಾಡೋದಕ್ಕೆ ಆಗ್ತಿತ್ತ? ಇಷ್ಟು ಜನರು ನಮಗ್ ಪ್ರೀತಿ ಕೊಡ್ತಿದ್ರ? ಇವತ್ತು ಏನೂ ಇಲ್ಲ ಅಂದ ತಕ್ಷಣ ಎಲ್ಲ ಬಂದು ನನ್ ಪ್ರೀತಿ ಕೊಡ್ತಿದ್ರೆ ಕೈ ಏನು ನನ್ಗೆ ಹೇಳಕ್ ಆಗಲ್ಲ ಸರ್. ತುಪ್ಪದ ಅನ್ನ ತಿನ್ನಿಸ್ತಾರೆ, ಎಲ್ಲಾರು ಹೋಗಿ ನಿಂತಿ ಅವ್ರ ಮನೆಗೆ ಹೋದ್ರೆ ಸಾಕು, ಅನ್ನ ಹಾಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಂಡ್ಬಂದು ಕಲ್ಸಿ ಅದನ್ನ ಅಷ್ಟೇ ನೆನ್ಸ್ಕೊಳ್ಳಿ ಸರ್. ನೀವು ಅಷ್ಟು ನೆನ್ಸ್ಕೊಳ್ಳಿ. ನೀವೇನ ನೆಗೆಟಿವ್ ಕಮೆಂಟ್ಸ್ ಅಂದ್ರಲ್ಲ, ಅದನ್ನ ನೆನ್ಸ್ಕೊಳಕ್ ಹೋಗ್ಬೇಡಿ. ಅವ್ರಿಗೆಲ್ಲ ಒಂದು ಸಂದೇಶ ಕೊಟ್ಟಿದ್ದೀರಾ. ಯಾಕಂದ್ರೆ ನೀವು ಚಾಲೆಂಜ್ ಮಾಡಿದ್ರೆ, ನೀವು ಆತರ ನೆಗೆಟಿವ್ ಕಮೆಂಟ್ಸ್ ಮಾಡೋಂಥವ್ರು ನಿಮ್ಗೆ ಅನುಮಾನ ಇತ್ತು ಅಂದ್ರೆ ಅನುಮಾನ ಬಗೆಹರಿಸ್ಕೊಳ್ಳಿ, ಅಷ್ಟು ತಪ್ಪೇನಿಲ್ಲ. ಯಾಕಂದ್ರೆ ನಿಮ್ಗೂ ತಿಳಿದಿರಲ್ಲ ಈ ಕಮೆಂಟ್ಸ್ ಮಾಡೋದು. ಏನಾದ್ರೆ ಒಬ್ಬ ಮಾಡ್ತಾನೆ, ಈಗ ಇನ್ನೊಬ್ಬ ಯಾರೋ ಆತರ ಮಾಡಿರ್ತಾನೆ. ಈಗ ಸಮಾಜದಲ್ಲಿ ಒಳ್ಳೇದಕ್ಕಿಂತ 20 ಕೆಟ್ಟ ಕಮೆಂಟ್ಸ್ಗೆ ಜಾಸ್ತಿ ಲೈಕ್ ಕಮೆಂಟ್ ಬರೋದು. ಓ ಇವನೇನೋ ಮಾಡ್ತಿದ್ದಾನೆ, ಅದಕ್ಕೆ ಜಾಸ್ತಿ ಜನ ಫೋಕಸ್ ಕೊಡೋದು. ಒಳ್ಳೇದಕ್ಕೆ ಯಾರು ಫೋಕಸ್ ಕೊಡಲ್ಲ ಸರ್. ಅಂತ ಮಣ್ಣಲ್ಲಿ ನಾವು ಹುಟ್ಟಿದೀವಿ. ಶಿವಕುಮಾರ್ ಸ್ವಾಮೀಜಿಯವ್ರನ್ನ ತಗೋಬಹುದು, ಅಪ್ಪುಸ್ ಅವ್ರನ್ನ ತಗೋಬಹುದು, APJ ಅಬ್ದುಲ್ ಕಲಾಂ ಅವ್ರನ್ನ ತಗೋಬಹುದು, ಅಂಬೇಡ್ಕರ್ ಅವ್ರನ್ನ ತಗೋಬಹುದು, ರಾಜ್ಕುಮಾರ್ ಅವ್ರನ್ನ ತಗೋಬಹುದು. ಇನ್ನು ಸೇವೆ ಮಾಡ್ತಿದ್ದಾರೆ. ನಾನು ಈ ಪ್ರಪಂಚದಲ್ಲಿ ಸಾಧನೆ ಮಾಡಿದಂತ ಎಲ್ಲರನ್ನೂ ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ. ಒಂದಷ್ಟು ಜನ ಹೇಳ್ತಾರೆ ಮದರ್ ತೆರೇಸಾ ಅವ್ರ ಫೋಟೋ ಯಾಕೆ ಹಾಕಿದೀರಾ ಅಂತಾರೆ. ಅವ್ರಿಗೆ ಅವ್ರ ಭಾವನೆ ಇರಲಿ, ಅವ್ರು ಕೆಟ್ಟವ್ರು ಇರ್ಬೋದು. ನನ್ನ ಭಾವನೆಯಲ್ಲಿ ಅವ್ರು ಒಂದಷ್ಟು ಜನಕ್ಕೆ ಸೇವೆ ಮಾಡಿದ್ದಾರೆ. ನಾನು ಸೇವೆ ನೋಡ್ತಾ ಇದ್ದೀನಿ ಅವ್ರದ್ದು, ಅವರ ಧರ್ಮ ನೋಡ್ತಾ ಇಲ್ಲ. ನಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನೋಡೋದು ಅವನ ಸೇವೆ ಮಾಡೋದಕ್ಕೆ ಅಷ್ಟೇ ನೋಡೋದು. ಒಂದ್ ಸಣ್ಣ ಕೆಲಸ ಮಾಡಿದ್ರು ಸೇವೆ ಮಾಡಿದ್ರೆ ಮಾತ್ರ. ಸರ್, ಈಗ ಇಲ್ಲಿರೋರೆಲ್ಲ ಒಳ್ಳೆಯವ್ರು ಅಂತಾನೆ ಹೇಳಕ್ ಬರಲ್ಲ. ಹೌದು, ಈಗ ಕೆಲವು ತಪ್ಪು ಮಾಡಿರ್ಬೋದು ಅವರು. ಈಗ ನಾನು ಒಳ್ಳೆಯವನಂತಾನೆ ಹೆಂಗ್ ಹೇಳ್ಕೊಳ್ಳಿ ಸರ್? ಹಂಗಾರೆ ನಾನು ತಪ್ಪೇ ಮಾಡಿಲ್ವಾ ಲೈಫಲ್ಲಿ? ಯಾರು ತಿದ್ದಿ ಒಳ್ಳೆ ದಾರಿಯಲ್ಲಿ ಹೋಗ್ತಾರಲ್ಲ ಅವ್ರು ಉತ್ತಮರಾಗ್ತಾರೆ, ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ.
ನಾವು ಕೂಡ ನಮ್ಮ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದೀವಿ, ತಪ್ಪು ದಾರಿಲೂ ಹೋಗಿದೀವಿ, ತಪ್ಪುನೂ ಮಾಡಿರ್ತೀವಿ, ಅದನ್ನೆಲ್ಲ ತಿದ್ದುಕೊಂಡು ಒಂದೊಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀವಿ. ಕಷ್ಟನ ಸುಖನೋ ನಾವು ನೆಮ್ಮದಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದೀವಿ. ನಾವ್ ಯಾರನ್ನೂ ತಲೆ ಹಿಡಿತಾ ಇಲ್ಲ, ಒಳ್ಳೆ ಹೊಡಿತಾ ಇಲ್ಲ, ಭಿಕ್ಷೆ ಬೇಡ್ತಾ ಇದೀವಿ, ಅದು ಪ್ರಾಮಾಣಿಕವಾಗಿ ಭಿಕ್ಷೆ ಬೇಡ್ತಾ ಇದೀವಿ. ಇದಿಷ್ಟ ಇದ್ರೆ ಇಲ್ಲಿ ಕೊಡ್ಬೇಕು ಅನ್ಸಿದ್ರೆ, ಒಳ್ಳೆಯವರು ಅನ್ಸಿದ್ರೆ ಕೊಡಿ, ತೃಪ್ತಿ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಸರಿ ಇಲ್ಲ ಅಂದ್ರೆ ನೀವು ಕೊಡಕ್ಕೂ ಹೋಗ್ಬೇಡಿ. ಆಮೇಲೆ ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ತಪ್ಪಾಗಿ ಹೇಳಕ್ ಹೋಗ್ಬೇಡಿ.